ಹಾಯ್ ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಮ್ಮೂರ ಹಬ್ಬನ ತೋರ್ಸೋಕ್ಕೆ ಬಂದಿದ್ದೀನಿ. ಸೊ ನಮ್ಮ ಹಬ್ಬ 3 ದಿವಸ ನಡೆಯುತ್ತೆ. ಇದು ಮೊದಲನೇ ದಿವಸ ನಾವು ಬಸವಣ್ಣ ದೇವರಿಗೆ ಹಬ್ಬ ಮಾಡ್ತೀವಿ. ಸೊ ಇದು ಮೊದಲನೇ ದಿವಸದ ವಿಡಿಯೋ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ಡೇ 3 ದಿವಸದ್ದು ವಿಡಿಯೋ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ನಾವು ಊರಿಗೆ ಹೋಗೋಷ್ಟರಲ್ಲಿ ಲೇಟಾಗಿ ಹೋಗಿತ್ತು. ನಮ್ಮೂರಲ್ಲಿ ಹಬ್ಬ ನಡೆಯೋದೇ ರಾತ್ರಿ 10 ಗಂಟೆ ಮೇಲೆ. ಸೊ ಆದರೂ ನಾವು ಹೋಗೋದು ಕೆಲಸ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಲೇಟಾಗಿ ಹೋಗೋಷ್ಟರಲ್ಲಿ ದೇವ್ರು ಆಲ್ರೆಡಿ ಹೊರಟ್ಬಿಟ್ಟಿದ್ದು. ನಮ್ಮ ಬೀದಿ ಬಿಟ್ಟು ಹಿಂದಿನ ಬೀದಿಯಲ್ಲಿತ್ತು. ಸೊ ನೋಡಿ ಹೀಗೆ ಫುಲ್ಲೆಲ್ಲ ಸೆಲೆಬ್ರೇಟ್ ಮಾಡಿಕೊಂಡು ದೇವ್ರನ್ನ ಕರ್ಕೊಂಡು ಬರ್ತಾಯಿದ್ರು. ಸೊ ಊರಿಂದ ಆಚೆ ದೇವಸ್ಥಾನ, ಬಸವಣ್ಣನ ದೇವಸ್ಥಾನ ಇರೋದು. ಸೊ ಅಲ್ಲಿಗೆ ಹೋಗೋವಾಗ ಎಲ್ಲರೂ ದೇವ್ರ ಹಿಂದೆ ನಡ್ಕೊಂಡು ಹೋಗ್ತಾಯಿದ್ವಿ. ಸೊ ಆಮೇಲೆ ಹೆಂಗಂದರೆ ಕತ್ಲೆ ರಾತ್ರಿ ಅಂದರೆ ಸ್ವಲ್ಪ ತೋಟ ಥರ ಜಾಗ, ಆ ಕಡೆ ಈ ಕಡೆ ಮನೆಯೆಲ್ಲ ಏನೂ ಇಲ್ಲ. ಸೊ ಹಾಗೆ ನಡ್ಕೊಂಡು ಹೋಗ್ತಾ ಚಂದಮಾಮನ ನೋಡ್ತಾ ಚೆನ್ನಾಗಿತ್ತು. ಅಷ್ಟೊತ್ತಲ್ಲಿ ದೇವಸ್ಥಾನ ಹತ್ರ ಬಂದೇ ಬಿಟ್ವಿ ನಾವು ದೇವ್ರನ್ನ ಕರ್ಕೊಂಡು. ಸೊ ಈ ನಮ್ಮೂರ ಹಬ್ಬಕ್ಕೆ ಪಕ್ಕದೂರಿಂದ ಕೂಡ ಆರತಿ ಬರುತ್ತೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಗ್ಯಾಪಲ್ಲಿ ಇವರೆಲ್ಲ ಪಟಾಕಿ ಎಲ್ಲ ಹೊಡೆದು ಸೆಲೆಬ್ರೇಟ್ ಮಾಡಿದ್ವಿ. ವೆಯ್ಟ್ ಮಾಡ್ತಾ ಇರೋ ಅಷ್ಟರಲ್ಲಿ ಪಕ್ಕದೂರಿಂದ ಆರತಿ ಬಂದೇ ಬಿಡ್ತು. ನಮ್ಮೂರವರು ಅಲ್ಲೇ ಕಲಿಟ್ಟು ಮಡೆ ಅನ್ನ ಅಂತ ಮಾಡಿದ್ರು. ಆಮೇಲೆ ಪಕ್ಕದೂರವರು ಆರತಿ ತೊಗೊಂಡು ಬಂದರು. ಆಮೇಲೆ ಬಂದಮೇಲೆ ದೇವಸ್ಥಾನ ಸುತ್ತ 3 ಸುತ್ತು ಹಾಕಬೇಕು. ಸೊ ಆ 3 ಸುತ್ತು ಹಾಕೋತಾ ಎಲ್ಲರೂ ಕುಣ್ಕೊಂಡು ಆರತಿಗಳ ಸಮೇತ 3 ಸುತ್ತು ಹೋಗುತ್ತಾರೆ. ಆಮೇಲೆ ಇದು ಬಸವಣ್ಣನ ದೇವ್ರ ಜಾತ್ರೆಯಲ್ಲಿ ಕೊಂಡ ಕೂಡ ಇರುತ್ತೆ. ನೋಡಿ ಇದು ಏನಂತಾರೆ, ಕಡ್ಡಿ ಥರ ಇದೆಯಲ್ವ ಅದನ್ನು ಪಟ ಅಂತ ಅಂತಾರೆ. ಸೊ ಈ ಥರ ಎಲ್ಲ ಇಟ್ಕೊಂಡು ಡ್ಯಾನ್ಸ್ ಮಾಡಿ ಒಂಥರ ಊರಹಬ್ಬ ನೋಡೋಕ್ಕೆ ಚೆಂದ. ನಮ್ಮ ಹಳ್ಳಿ ಕಲ್ಚರು ಅದೇನು ಹೇಳ್ತಾರೆ, ಒಂಥರ ಖುಷಿ ಕೊಡುತ್ತೆ. ನಾವು ಬೆಂಗಳೂರಲ್ಲಿ ಬೆಳೆದವ್ರಿಗಂತೂ ಊರಹಬ್ಬ ನೋಡೋಕ್ಕೆ ತುಂಬ ಖುಷಿ. ಸೊ ವರ್ಷಕ್ಕೆ ಒಂದ್ಸತಿ ಆಗೋದ್ರಿಂದ ತುಂಬ ಆಸೆ ಹೋಗಬೇಕು, ನೋಡಬೇಕು ಅನ್ನೋದು. ಸೊ ಹಿಂಗೆ ಆರತಿಗಳೆಲ್ಲ ಬಂದಮೇಲೆ ಇವರೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ಸೊ ಇದನ್ನೆಲ್ಲ ನೋಡಿಕೊಂಡು 3 ಸುತ್ತು ಹಾಕ್ತಾರೆ ದೇವಸ್ಥಾನ ಸುತ್ತ. ಸೊ ಚೆನ್ನಾಗಿತ್ತು ಇದನ್ನೆಲ್ಲ ನೋಡೋದಕ್ಕೆ. ಫುಲ್ ಜೋಶಿಂದ. ನಮ್ಮೂರ ಹಬ್ಬ ಶುರು ಆಗೋದೇ ರಾತ್ರಿ 10:30ಇಂದ. ಸೊ ಬೆಳಗಿನ ಜಾವ ಹತ್ತತ್ರ ಆಗುತ್ತೆ ಹಬ್ಬ ಮುಗಿಯೋದಕ್ಕೆ. ಬಟ್ ಈ ಸತಿ ಸ್ವಲ್ಪ ಬೇಗನೆ ಶುರು ಮಾಡಿದರು. ಸೊ ಹೀಗೆ ಅದು ಬಸವಣ್ಣ ದೇವ್ರನ್ನ ನಾವು ಆ ಬುಟ್ಟಿಯಲ್ಲಿ ಎತ್ಕೊಂಡ್ಬರ್ತಾರೆ. ಅದರಲ್ಲಿ ಬಸವಣ್ಣಗೆ ಹಾಕೋ ಒಡವೆ, ವಸ್ತ್ರ ಇದೆಲ್ಲ ಆ ಬುಟ್ಟಿಯಲ್ಲಿ ಇಟ್ಕೊಂಡು ತೊಗೊಂಡು ಬಂದು ಇಲ್ಲಿ ದೇವಸ್ಥಾನದಲ್ಲಿ ಬಂದು ಅಲಂಕಾರ ಮಾಡ್ತಾರೆ. ಸೊ ಹೀಗೆ ಇದನ್ನೆಲ್ಲ ನೋಡಿಕೊಂಡು ಬಂದ್ವಿ. ಇವತ್ತು ಕೊಂಡ ಕೂಡ ಇತ್ತು. ಸೊ ಆ ವಿಡಿಯೋ ಕೂಡ ಇದೆ. ಸೊ ಕೊಂಡ ಸುತ್ತ 3 ಸುತ್ತು ಬರ್ತಾರೆ. ನೋಡೋದಕ್ಕೆ ಕೊಂಡ ಬರೀ ಇಷ್ಟಿತ್ತು ಅಂತ ಅನಿಸುತ್ತೆ. ಬಟ್ ಅವ್ರು ಅದನ್ನೆಲ್ಲ ನೀಟಾಗಿ ಬಡಿದು ಸಣ್ಣದಾಗಿ ಮಾಡಿದ್ಮೇಲೆ ಅಯ್ಯೋ ಸಾಕಪ್ಪ ಅಂತ ಅನಿಸುತ್ತೆ. ಸೊ ಪ್ರತಿ ವರ್ಷ ಕೊಂಡ ಇರುತ್ತೆ. ದೇವ್ರು ಎತ್ಕೊಂಡಿರೋರು ಹೋಗ್ತಾರೆ. ಅವರಿಂದ ಎಲ್ಲ ಜನನೂ ಟುಕು ಟುಕು ಅಂತ ಓಡಿ ಹೋಗ್ತಾರೆ. ಹಾಗೆ ಹಬ್ಬ ಎಲ್ಲ ಕೊಂಡ ಎಲ್ಲ ಆದಮೇಲೆ ದೇವ್ರಿಗೆ ಅಲಂಕಾರ ಆದಮೇಲೆ ಬಸವಣ್ಣ ಹಿಂಗೆ ಕಾಣಿಸ್ತಾಯಿದ್ರು. ಸೊ ಅವ್ರದ್ದೊಂದು ವಿಡಿಯೋ ತೊಗೊಂಡು ಆಮೇಲೆ ಆರತಿ ತೊಗೊಂಡು ಹೋಗಿರ್ತಾರಲ್ಲ ಅವ್ರಿಗೆಲ್ಲ ಪೂಜೆ ಆಗಿ ಆರತಿ ಹಾಕಿದ ಮೇಲೇ ಅವರೆಲ್ಲ ವಾಪಸ್ ಹೋಗೋದಕ್ಕಾಗೋದು. ಸೊ ಅವರೆಲ್ಲ ವೆಯ್ಟ್ ಮಾಡ್ತಿದ್ರು. ಆಮೇಲೆ ಆ ತೀರ್ಥ ಎಲ್ಲ ಹಾಕಿದ್ಮೇಲೆ ನಾವು ವಾಪಸ್ ಮನೆ ಕಡೆಗೆ ಹೋದ್ವಿ. ನೆಕ್ಸ್ಟ್ ದಿನದ ಬ್ಲಾಗ್ ಮತ್ತೆ ಬರುತ್ತೆ, ವೆಯ್ಟ್ ಮಾಡಿ.